जयाच्या जनी जन्म नामार्थ झाला, जयाने सदा वासनामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 22 ನವೆಂಬರ್ ಶ್ರೀ ಮಹಾರಾಜರವ್ರ ಪ್ರವಚನ. ಭಗವಂತನು ಅತ್ಯಂತ ವಾತ್ಸಲ್ಯಮಯನಾಗಿರುತ್ತಾನೆ. ಭಗವಂತನು ಅತ್ಯಂತ ವಾತ್ಸಲ್ಯಮಯನಾಗಿರುತ್ತಾನೆ. ಏನು ಹೇಳ್ತಾರಪ್ಪ ಶ್ರೀ ಮಹಾರಾಜರು? ನೀವು ಇಲ್ಲಿ ಬಹಳ ಕಷ್ಟಪಟ್ಟು ಬರುತ್ತೀರಿ. ಇಲ್ಲಿ ಅಂದರೆ ಗೋಂದಾವಲಿಗೆ. ನೀವು ಇಲ್ಲಿ ಬಹಳ ಕಷ್ಟಪಟ್ಟು ಬರುತ್ತೀರಿ. ನೀವು ಎಷ್ಟು ಅನಾನುಕೂಲತೆ, ಎಷ್ಟು ತೊಂದರೆ ಅನುಭವಿಸಬೇಕಾಗುತ್ತದೆ. ಇಲ್ಲಿ ಬಂದ ಮೇಲಾದರೂ ನಿಮಗೆ ಕಡಿಮೆ ತೊಂದರೆ ಆಗುತ್ತದೆಯೇ? ಆದರೆ ಇಲ್ಲಿ ನಾವು ಏತಕ್ಕೆ ಬರುತ್ತೇವೆ, ನಮಗೆ ಏನು ಬೇಕಾಗಿರುತ್ತದೆ ಎಂಬುದು ನಮಗೆ ತಿಳಿಯುತ್ತದೆಯೇ? ಮಹಾರಾಜರು ಹೇಳ್ತಾರೆ, ನೀವಿಲ್ಲಿ ಗೋಂದಾವಲಿಗೆ ಬಹಳ ಕಷ್ಟಪಟ್ಟು ಟ್ರೈನಲ್ಲಿ, ಬಸ್ಸಲ್ಲಿ, ಆಗಿನ ಕಾಲದಲ್ಲಂತೂ ಎತ್ತಿನ ಗಾಡಿ ಅದು ಇದು ಮಾಡ್ಕೊಂಡು ಬರ್ತಿದ್ರು. ಟ್ರೈನ್ ಎಲ್ಲೋ ಸ್ಟೇಷನ್ ಮೇಲೆ ಬೇರೆ ಕಡೆ ನಿಲ್ತಿತ್ತು, ಅಲ್ಲಿಂದ ನಡ್ಕೊಂಡು ಬಸ್ಸಲ್ಲೋ ಹೆಂಗೋ ನಡ್ಕೊಂಡು ಬರಬೇಕಾಗ್ತಿತ್ತು. ಇಷ್ಟು ಕಷ್ಟಪಟ್ಟು ಅನಾನುಕೂಲತೆ, ಏನೂ ಅವಾಗೇನು ಫೆಸಿಲಿಟಿ ಇರ್ತಿರ್ಲಿಲ್ಲ ಗೋಂದಾವಲಿನಲ್ಲಿ. ಇವೆಲ್ಲ ಅನಾನುಕೂಲತೆ ಇದ್ದರೂ ಕೂಡ ತೊಂದರೆ ಪಟ್ಕೊಂಡು ಇಲ್ಲಿ ಬರ್ತೀರಾ. ಇಲ್ಲಿ ಬಂದ ಮೇಲಾದರೂ ನಿಮಗೆ ಕಡಿಮೆ ತೊಂದರೆ ಆಗುತ್ತೆ. ಅವಾಗ ಬೇಸಿಗೆ ಕಾಲದಲ್ಲೆಲ್ಲ ಗೋಂದಾವಲಿದಲ್ಲಿ ನೀರು ಇರ್ತಿರಲಿಲ್ಲ. ಇವೆಲ್ಲ ಅನಾನುಕೂಲತೆ ಇದು ಇಲ್ಲಿ ತೊಗೊಂಬರ್ತೀರಾ ಇಲ್ಲಿ. ಆದರೆ ಇಲ್ಲಿ ನಾವು ಏತಕ್ಕೆ ಬರುತ್ತೇವೆ, ಗೋಂದಾವಲಿಗೆ ಯಾಕೆ ಬರ್ತೀವಪ್ಪ, ನಮಗೇನು ಬೇಕಾಗಿರುತ್ತದೆ ಎಂಬುದು ನಮಗೆ ತಿಳಿಯುತ್ತದೆಯೇ? ಗುರು ಹತ್ರ ಹೋದಾಗ ನಾವು ಯಾಕೆ ಹೋಗ್ತಿದ್ದೀವಿ, ಏನು ಬೇಕು ಏನು ಬೇಡಬೇಕು ಅನ್ನೋ ನಮಗೆ ತಿಳಿಯತ್ತಾ ಅನ್ನೋದನ್ನು ಪ್ರಶ್ನೆ ಕೇಳ್ತಾರೆ. ನಮಗೆ ಭಗವಂತನು ನಿಜವಾಗಿಯೂ ಬೇಕೆನಿಸುತ್ತಾನೆಯೇ? ಮತ್ತೊಂದು ಪ್ರಶ್ನೆ, ನಮಗೆ ಅವಲೋಕನ ಮಾಡ್ಕೊಳ್ಳೋಕ್ಕೆ, ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಅಂತೀವಿ ನಾವು ಅದಕ್ಕೆ, ಆತ್ಮ ಅವಲೋಕನ. ಏನಪ್ಪ, ಭಗವಂತ ನಿಜವಾಗಿಯೂ ಬೇಕಾಗಿದ್ದಾನೋ ಅಥವಾ ಕ್ಷಣಿಕ ತಾತ್ಪೂರ್ತ ಬೇಕಾಗಿದ್ದಾನೋ? ಅಲ್ಲಿ ಹೋಗೋದು, ಅಲ್ಲಿ ಭಗವಂತನ ಮುಂದೆ ನಿಂತ್ಕೊಂಡು ಇದು ಕೊಡಪ್ಪ ಅದು ಕೊಡಪ್ಪ ಐಹಿಕ ಸುಖಗಳನ್ನು ಬೇಡಿಕೆ ಮಾಡೋದು, ಅಥವಾ ನಿಜವಾಗಿಯೂ ನಾವು ಹೋಗ್ತಿರೋದಲ್ಲಿ ಯಾತಕ್ಕೆ, ಭಗವಂತನಿಗೋಸ್ಕರ, ರಾಮನ್ ನೋಡೋಕ್ಕೋಸ್ಕರ, ಅವನ ಹೊರತಾಗಿ ಏನೂ ಬೇಡ ಇಲ್ಲ, ಆ ನಮ್ಮ ಇಚ್ಛಾ ಇಟ್ಕೊಂಡು ಹೋಗ್ತಿದ್ದೀವೋ? ಯಾಕೆ ಹೋಗ್ತಿದ್ದೀವಿ, ನಿಜವಾಗಿಯೂ ಬೇಕಾ ಅವನು? ನಾವು ಇದರ ಬಹಳಷ್ಟು ವಿಚಾರ ಮಾಡುವುದೇ ಇಲ್ಲ. ನಮ್ಮ ಮೇಲೆ ಏನಾದರೂ ಸಂಕಟ ಬಂದರೆ ಅಥವಾ ನಮಗೆ ಏನಾದರೂ ಕೆಡುಕು ಆದರೆ ನಾವು ದೇವರು ಹೀಗೇಕೆ ಮಾಡಿದನೆಂದು ಅನ್ನುತ್ತೇವೆ. ಹೀಗೆ ಅನ್ನುವಂಥ ಬೇರೆ ಪಾಪವಿಲ್ಲ. ಭಗವಂತ ನಮಗೆ ಯಾವ ಕೆಡುಕು ಮಾಡೋದಿಲ್ಲ. ಅವನಿಗೇನಂತೀವಿ ನಾವು, ಸಚ್ಚಿತ್ ಆನಂದ ಸ್ವರೂಪ ಇದ್ದಾನೆ ಪರಮಾತ್ಮ. ಆದಮೇಲೆ ನಮಗೆ ಯಾಕೆ ಕೆಡಕು ಮಾಡ್ತಾನೆ? ಆನಂದ ಸ್ವರೂಪ ಇರೋ ನಮ್ಗೆ ಯಾವತ್ತಾರು ಕೆಡಕು ಮಾಡ್ತಾನ ಅವನು? ಅವನಿಗೆ ಅಂದ್ವಿ ನಾವು ವಾತ್ಸಲ್ಯ ಮೂರ್ತಿ ಇದ್ದಾನವ ಅಂತ. ಹೆಂಗೆ ಕೆಡಕು ಮಾಡ್ಲಿಕ್ಕೆ ಸಾಧ್ಯ? ನಮ್ಮ ಕರ್ಮಗಳು ಹೆಂಗಿರುತ್ತೋ ಅದರಂತೆ ಫಲ ಪ್ರಾರಬ್ಧದಲ್ಲಿ ಬರ್ತಾ ಹೋಗುತ್ತೆ. ಸುಖದಿರ್ಬೋದು, ದುಃಖದಿರ್ಬೋದು. ಸುಖದ ಬಂದಾಗ ಭಗವಂತನಿಗೆ ಯಾವತ್ತೂ ನೆನೆಸಿಡಲ್ಲಪ್ಪ, ಎಲ್ಲ ನೀನಿದೆ ಕೊಟ್ಟಿದ್ದೆವು, ನಿನ್ನಿಂದನೇ ಸುಖ ಪ್ರಾಪ್ತಿಯಾಗಿದೆ, ಮನೆ ಮಾಡಿಕೊಂಡೆ, ಆಸ್ತಿ, ಒಳ್ಳೆ ಮಕ್ಕಳು, ಎಲ್ಲ ಹೊಲ ಮನೆ ಎಲ್ಲ ಕೊಟ್ಟಿದೆಯಪ್ಪ, ಇದು ನಿನ್ನಿಂದ ಸಿಕ್ಕಿದೆ ಅಂತ ಹೇಳೋದಿಲ್ಲ. ಆದರೆ ಒಂದು ಕೆಡಕಾಯಿತು, ಅಪ್ರಿಯ ಘಟನೆ ಆಯಿತು ಮನೆಯಲ್ಲಿ ಅಂದ ಕೂಡಲೇ ನಮ್ಮ ಜೊತೆಗೆ ಭಗವಂತ ಹಿಂಗೆ ಮಾಡಿದ್ದಾನೆ, ಪಕ್ಕದವ್ರು ನೋಡ್ರಿ ಎಷ್ಟು ಸುಖವಾಗಿದ್ದಾರೆ, ಅವರಿಗೇನೂ ಆಗಿಲ್ಲ, ನಮ್ಗೆ ಯಾಕೆ ಮಾಡಿದ ಭಗವಂತ? ಇದರಂಥ ದೊಡ್ಡ ಪಾಪವಿಲ್ಲ. ಇವರಿಗಿಂತಲೂ ಭಗವಂತನ ಮೇಲೆ ವಿಶ್ವಾಸವಿಡವಿರುವ ಮನುಷ್ಯನು ಉತ್ತಮನಾಗಿರುತ್ತಾನೆ. ಇನ್ನೊಬ್ಬ ಮನುಷ್ಯ ಅಂತ ಅವನಿಗೆ ಭಗವಂತನ ಮೇಲೆ ವಿಶ್ವಾಸ ಇರೋದಿಲ್ಲ. ವಿಶ್ವಾಸ ಇಡದಿರುವ ಮನುಷ್ಯ ಅವನು ಉತ್ತಮ. ಯಾಕೆಂದರೆ ಅವನು ಭಗವಂತನಿಗೆ ಬೈಯೋದಿಲ್ಲ. ನಾವು ಭಗವಂತನ ಹತ್ರನೇ ಎಲ್ಲ ಸೌಕರ್ಯ ಪಡ್ಕೊಂಡು ಕಡೆಗೆ ಭಗವಂತನಿಗೆ ಬೈದಿರ್ತೀವಪ್ಪ, ಇವು ನನಗೆ ಕೆಲಸ ಮಾಡಿಕೊಡ್ಲಿಲ್ಲ ಅಂತ. ಅದರಂಥ ದೊಡ್ಡ ಪಾಪ ಯಾವುದೂ ಇಲ್ಲ. ಏಕೆಂದರೆ ಭಗವಂತನು ಕೆಡುವು ಮಾಡಿದನು ಎಂದು ಅವನು ಅನ್ನುವುದಿಲ್ಲ. ಭಗವಂತನು ನಿಜವಾಗಿಯೂ ಅತ್ಯಂತ ವಾತ್ಸಲ್ಯಮಯನಾಗಿರುತ್ತಾನೆ. ಅವನಿಗೆ ಯಾರ ದುಃಖವೂ ಸಹನೆ ಆಗುವುದಿಲ್ಲ. ಯಾವ ತಾಯಿಗೆ ತಾನೇ ತನ್ನ ಮಗುವಿಗೆ ದುಃಖ ಕಷ್ಟ ಆದದ್ದು ಸಹನೆಯಾಗುತ್ತದೆ? ಆದ್ದರಿಂದ ಭಗವಂತನು ನನಗೆ ಕೆಡುವು ಮಾಡಿದನೆಂಬ ತಪ್ಪು ತಿಳುವಳಿಕೆಯನ್ನು ಮೊದಲು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿರಿ.
ಮಹಾರಾಜರು ನಮಗೆ ಎಚ್ಚರಿಕೆ ಕೊಡ್ತಾರೆ. ಏನಪ್ಪ, ಈ ನಿಮ್ಮ ಮನಸ್ಸಲ್ಲಿ ಹಿಂಗೇನಾದ್ರು ಕೆಡಕು ವಿಷಯ ಇದ್ದರೆ, ಕೆಟ್ಟ ವಿಚಾರ ಭಗವಂತ ನನಗೆ ಕೆಡಕು ಮಾಡ್ತಾನೆ ಅಂದರೆ, ಅಂಥ ಒಂದು ತಪ್ಪು ತಿಳುವಳಿಕೆ ಅಜ್ಞಾನದಿಂದ ಅದನ್ನು ಕೂಡಲೇ ನೀವು ಫಸ್ಟು ತೆಗೆದು ಹಾಕಿಬಿಡ್ರಿ. ದ್ರೌಪದಿಯ ವಸ್ತ್ರಾಪಹರಣ ಮಾಡುವುದಕ್ಕಾಗಿ ದುಶ್ಯಾಸನನು ಅವಳನ್ನು ತುಂಬಿದ ಸಭೆಯಲ್ಲಿ ಎಳೆದು ತಂದನು. ಆಗ ಅವಳಿಗೆ ಪಾಂಡವರಿಗೆ ಇದು ಸಹನವಾಗುವುದಿಲ್ಲ ಎಂದು ಅನಿಸುತ್ತಿತ್ತು. ಅವರ ನನ್ನ ವಿಡಂಬನೆಯಾಗಲು ಬಿಡಲಾರದು. ಅವರು ದುಶ್ಯಾಸನಿಗೆ ಯೋಗ್ಯ ಶಿಕ್ಷೆ ಕೊಡುತ್ತಾರೆ ಎಂದು ಅವಳಿಗೆ ಪಾಂಡವರ ವಿಷಯದಲ್ಲಿ ವಿಶ್ವಾಸ ಅನಿಸುತ್ತಿತ್ತು. ದುಶ್ಯಾಸನನು ಅವಳ ಸೀರೆಯ ನೆರಿಗೆಗಳಿಗೆ ಕೈ ಹಾಕಿದಾಗ ಅವಳು ಧರ್ಮರಾಜನ ಕಡೆಗೆ ನೋಡಿದಳು. ಧರ್ಮರಾಜನಿಗೆ, ಈಗ ನಾನು ವಿರೋಧ ಮಾಡಿದರೆ ನಮ್ಮ ಸತ್ಯವ್ರತ ಭಂಗವಾಗುತ್ತದೆ ಎಂದು ಅನಿಸಿ ಅವನು ಲಜ್ಜೆಯಿಂದ ತಲೆ ಕೆಳಗೆ ಹಾಕಿದನು. ಇದೆಂಥ ಅಹಂಭಾವನೆಯಿಂದ ತುಂಬಿದ ಸತ್ಯ! ಇದೇ ಸ್ಥಿತಿಯು ಉಳಿದ ಪಾಂಡವರ ವಿಷಯದಲ್ಲಿಯೂ ಆಯಿತು. ಮುಂದೆ ಅವಳು ಭೀಷ್ಮಾಚಾರ್ಯ ಕಡೆಗೆ ನೋಡಿದಳು, ಆದರೆ ಅವರೂ ಕೂಡ ತಲೆ ಕೆಳಗೆ ಹಾಕಿದರು. ಆಗ ಮಾತ್ರ ಅವಳು ಜಗತ್ತಿನ ಆಶೆಯನ್ನೂ ಬಿಟ್ಟಳು ಹಾಗೂ ಅತ್ಯಂತ ಕಳಕಳಿಯಿಂದ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆಯತೊಡಗಿದಳು. ಆಗ ಅವನು ಅನಂತ ವಸ್ತ್ರಗಳನ್ನು ಪೂರೈಸಿ ಅವಳ ಮರ್ಯಾದೆಯನ್ನು ಕಾಪಾಡಿದನು. ದ್ರೌಪದಿ ವಸ್ತ್ರಾಪಹರಣ ಕಥೆ ನಮಗೆ ಗೊತ್ತಿದೆ. ಎಲ್ಲರಿಗೂ ಆಕೆಗೊಂದು ಅಹಂಭಾವ ಇತ್ತು. ಏನು, ನನ್ನನ್ನು ಇವರೆಲ್ಲರೂ ಕಾಪಾಡ್ತಾರೆ, ನನ್ನ ಪಾಂಡವರು ಪಾಂಚಾಲಿ ಅನ್ನಿಸ್ಕೊಂಡೋಳು 5 ಗಂಡಂದ್ರು ನನ್ನನ್ನು ಕಾಪಾಡ್ತಾಳೆ. ಧರ್ಮರಾಯನ ಕಡೆ ನೋಡಿದ್ರೆ ಧರ್ಮರಾಯನಿಗೆ ನಾನು ಸತ್ಯವನ್ನು ಕಾಪಾಡ್ಕೋಬೇಕು, ಅದಕ್ಕೆ ವಿರೋಧವಾಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಎಂಥ ಅಹಂಭಾವ ಇದು! ಹೆಂಡತಿ ಲಜ್ಜೆಕ್ಕೆ ನಾನು ಸತ್ಯ ಮುಖ್ಯ ಆಗೋಯ್ತಲ್ಲ ಅಂದಾಗ ಅದಂತೂ ಇದು ಲೀಲಾ ಮಾತು. ಯಾಕೆಂದರೆ ಇಂಥ ಘಟನೆ ಆಗಲಿಲ್ಲ ಅಂದರೆ ಮಹಾಭಾರತ ಯುದ್ಧ ಆಗ್ತಿರಲಿಲ್ಲ. ಆದರೆ ಮಹಾರಾಜರು ಕೇಳ್ತಾರೆ, ಇದು ಎಂಥ ಅಹಂಭಾವ! ಸತ್ಯ ಹೇಳಬೇಕು, ಸತ್ಯ ಉಳಿಸ್ಕೋಬೇಕು ಅಂತ ಅಹಂಭಾವ. ಅವಳೇನು ಮಾಡಿದ್ಲು, ಎಲ್ಲರನ್ನೂ ಕೇಳಿದ್ರು. ಅಂದರೆ ಜಗತ್ತಿನ ಹಿಂದೆ ಹೋಗಿದ್ಲಾಕಿ ಫಸ್ಟು, ಭಗವಂತನ ಹಿಂದೆ ಹೋಗಲಿಲ್ಲ. ಯಾವಾಗ ಜಗತ್ತನ್ನು ಬಿಟ್ಟು 2 ಕೈ ಎತ್ತಿ ಮೊರೆ ಹೊಕ್ಕದ್ಲೋ ಕೃಷ್ಣ ಪರಮಾತ್ಮನನ್ನು, ಕೃಷ್ಣ ಪರಮಾತ್ಮ ಧಾರಾಕಾರವಾಗಿ ಸೀರೆಯನ್ನು ಕೊಟ್ಟು ಆಕಿ ಮಾನವನ್ನು ಕಾಪಾಡಿದ. ಮುಂದೆ ಅವಳಿಗೆ ಶ್ರೀಕೃಷ್ಣನು ಭೇಟಿಯಾದಾಗ ಅವಳು ಅವನನ್ನು, ನನ್ನ ರಕ್ಷಣೆಗಾಗಿ ನೀನು ಮೊದಲೇ ಏಕೆ ಧಾವಿಸಿ ಬರಲಿಲ್ಲ? ಆ ದುಷ್ಟನು ನನ್ನ ಕೇಶಗಳನ್ನು ಹಿಡಿದು ಎಳೆಯುತ್ತಿರುವಾಗ ನೀನೇಕೆ ಓಡಿ ಬರಲಿಲ್ಲ ಎಂದು ಕೇಳಿದಳು. ಅದಕ್ಕೆ ಕೃಷ್ಣನು ಅವಳಿಗೆ, ಇದರಲ್ಲಿ ನನ್ನದೇನು ದೋಷವಿರುತ್ತದೆ ಅಂತ ಪ್ರಶ್ನೆ ಮಾಡ್ತಾನೆ. ನಾನು ನಿನ್ನ ರಕ್ಷಣೆ ಮಾಡುವುದಕ್ಕಾಗಿ ಆತುರನಾಗಿಯೇ ಇದ್ದೆ, ಆದರೆ ನಿನಗೆ ಪಾಂಡವರ ಹಾಗೂ ಉಳಿದವರ ಮೇಲೆ ಆಶೆ ಇತ್ತು. ಅವರು ರಕ್ಷಣಾ ಮಾಡಬಹುದು ಎಂದು ನಿನಗೆ ಅನಿಸುತ್ತಿತ್ತು. ನನಗಾಗಿ ಬಾಗಿಲು ತೆರೆದಿರಲಿಲ್ಲ. ನೋಡ್ರಿ, ಎಷ್ಟು ಭಗವಂತ ನಮಗೆ ಪ್ರೀತಿಯಿಂದ ಬೋಧನೆ ಮಾಡ್ತಾನೆ. ಪ್ರತಿಯೊಂದು ಕ್ಷಣದಲ್ಲಿ ದ್ರೌಪದಿಗೆ ಯಾರ ಮೇಲೆ ಆಸೆ ಇತ್ತು? ಜಗತ್ತಿನ ಮೇಲೆ ಆಸೆ ಇತ್ತು. ಪರಮಾತ್ಮನ ಮೇಲೆ ವಿಶ್ವಾಸ ಇರಲಿಲ್ಲ. ಅವನು ಬರ್ತಾನೆ ಓಡ್ ನನ್ನ ಹತ್ರ ಅಂತ. ಅವನೇನಂದ, ನಾನು ಆತುರನಾಗಿದ್ದೇನೆ. ಭಕ್ತ ವತ್ಸಲ ಅಂದಮೇಲೆ ಅವನಿಗೆ ಯಾವ ಅಪೇಕ್ಷೆನೂ ಇರೋದಿಲ್ಲ. ಭಕ್ತ ಯಾವಾಗ ಕೂಗ್ತಾನೆ ಅನ್ನೋದಕ್ಕೆ ಕಾಯ್ತಾ ಇರ್ತಾನೆ ಒಂದು ಕಾಲಿನ ಮೇಲೆ. ಅದಕ್ಕೆ ಕೂತ್ಕೊಂಡು ಇರೋದಿಲ್ಲ, ನಿಂತ್ಕೊಂಡಿರ್ತಾನವ. ಧಾವಸಿ ಯಾವ ಭಕ್ತ ಕರಿತಾನವಾಗ ಓಡ್ ಹೋಗ್ಬೇಕು ನಾನು ಅಂತ. ಆದರೆ ಆಕೆ ಕೂಗಲಿಲ್ಲ. ಅದಕ್ಕವ ಅಂತಾನೆ, ನೀನು ನನ್ನನ್ನು ಕೂಗಲಿಲ್ಲ, ಉಳಿದವರು ಎಲ್ಲರನ್ನೂ ಕೂಗಿದೆ. ನಾವು ಹಾಗೆ ಪ್ರಪಂಚದಲ್ಲಿ ಗಂಡ ಮಾಡ್ತಾನೆ, ಮಕ್ಕಳು ಮಾಡ್ತಾರೆ, ಆಪ್ತೇಷ್ಟರು ಮಾಡ್ತಾರೆ, ಹೊರಗಡೆಯವ್ರು ಮಾಡ್ತಾರೆ ಅಂತ ಆಶೆ ಇಟ್ಕೊಂಡಿರ್ತೀವಿ ಜಗತ್ ಮೇಲೆ. ಪರಮಾತ್ಮನ ಮೊದಲು ಕೂಗು ಹಾಕೋದಿಲ್ಲ. ಪರಮಾತ್ಮನ ಯಾವಾಗ ಕೂಗು ಹಾಕ್ತೀವಿ? ಸಂಕಟ ಬಂದಾಗ ವೆಂಕಟರಮಣ. ಮೊದಲೇ ಪರಮಾತ್ಮನಿಗೆ ಕೂಗು ಹಾಕಿದ್ರೆ, ಅದಕ್ಕೆ ಕಬೀರರು ಹೇಳ್ತಾರೆ, ದುಃಖ ಮೇ ಸಿಮರನ್ ಸಬ್ ಕರೆ, ಸುಖ ಮೇ ಕರೆ ನ ಕೋಯ, ಜೋ ಸುಖ ಮೇ ಸುಮಿರನ್ ಕರೆ, ದುಃಖ ಕಾಹೆ ಕೋ ಹೋಯ ಕಬೀರ, ದುಃಖ ಕಾಹೆ ಕೋ ಹೋಯ್. ದುಃಖದಲ್ಲಿ ಜಪಮಾಲೆ ಹಿಡಿದಿದ್ದೆ. ಆದರೆ ಸುಖದಲ್ಲಿ ಅಹಂಕಾರದಲ್ಲಿ ಉಬ್ಬು ಬಿಡುತ್ತೆ ಈ ದೇಹ ಮನಸ್ಸು, ನಾನೇ ಮಾಡ್ತಾ ಇದ್ದೀನಿ ಅಂತ. ಅವಾಗನೇ ಪರಮಾತ್ಮನನ್ನು ಸುಖದಲ್ಲಿಂದ ನೆನೆಸ್ತಾ ಇದ್ದರೆ ದುಃಖ ಬಂದರೂ ಕೂಡ ಪರಮಾತ್ಮ, ಇದೊಂದು ದುಃಖ ಬಂದಿದೆಯಪ್ಪ, ನೀನೇ ದಾಟಿಸ್ಲಿಕ್ಕೆ ಸಮರ್ಥನಿದ್ಯಾ
ಅಂತಂದ್ಬಿಟ್ಟು ನಾವೇನು ಮಾಡ್ತೀವಿ, ಅವನಿಗೆ ಸಮರ್ಪಣಾ ಭಾವ ಮಾಡ್ತೀವಿ. ಅದಕ್ಕೆ ಅವರಂತಾರೆ, ಬಾಗಿಲು ತೆರೆದಿರಲಿಲ್ಲ, ನಾನು ಅಲ್ಲಿ ಕೂತಿರ್ತೀನಿ, ಟಕ್ 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 ಬಡಿದ ತಕ್ಷಣ ಬಾಗಿಲು ಓಪನ್ ಮಾಡಿರಿ ಅಂತ. ಆದರೆ ನೀವು ಬಾಗಿಲು ಓಪನ್ನೇ ಮಾಡೋದಿಲ್ಲ ನನ್ನ ಸಲುವಾಗಿ. ನಾನು ಅಲ್ಲೇ ಕೂತಿರ್ತೀನಿ, ಬಾಗಿಲು ಆಚೆ ನಿಂತಿರ್ತೀನಿ, ಈಗ ಈಕಿ ಬಾಗಿಲು ತೆಗಿತಾಳೆ ನನ್ನ ಸಲುವಾಗಿ ಅಂತ ನಾವು ಯಾವತ್ತೂ ಪರಮಾತ್ಮನನ್ನು ಕೂಗು ಹಾಕೋದಿಲ್ಲ. ಅಂದ ಮೇಲೆ ನಾನು ಹೇಗೆ ಬರಲಿ? ನೀನು ಜಗತ್ತಿನ ಆಶೆ ಬಿಟ್ಟು ನನ್ನನ್ನು ಕರೆದೊಡನೆ ನಾನು ಕೂಡಲೇ ನಿನ್ನನ್ನು ಭೇಟಿಯಾಗುವುದಕ್ಕಾಗಿ ಬಂದೆನು ಎಂದು ಹೇಳಿದನು. ಜಗತ್ತಿನ ಆಸೆ ಆಸಕ್ತಿ ಬಿಡದ ಹೊರತು ಪರಮೇಶ್ವರನಿಗೆ ನಮ್ಮ ಕೂಗು ಹೇಗೆ ತಲುಪುತ್ತದೆ? ಯಾವ ವಿಷಯಗಳ ಮೇಲೆ ನಮಗೆ ಪ್ರೇಮವಿರುತ್ತದೆಯೋ ಅದೇ ವಿಷಯವು ನಮಗೆ ಅನಿವಾರ್ಯವೆನಿಸುತ್ತದೆ. ನಮಗೆ ಭಗವಂತನ ಅನಿವಾರ್ಯತೆ ಅನಿಸುತ್ತದೆಯೇ? ಮತ್ತೊಂದು ಪ್ರಶ್ನೆ. ಯಾವುದೋ ಒಂದು ವಿಷಯ ನಮಗೆ ಬಹಳ ಬೇಕಾಗಿದೆ, ಡಿಗ್ರಿ ಹಾಸಿಲ್ ಮಾಡಬೇಕು, ಮನೆ ಮಾಡ್ಕೋಬೇಕು, ಅದ್ರ ಮೇಲೆ ಎಷ್ಟು ಪ್ರೇಮ ಇರತ್ತೆ ನಮಗೆ? ಇಷ್ಟು ಮಾಡ್ಕೊಳ್ಳೇಬೇಕ್ರಿ, ಈ ಜನ್ಮದಲ್ಲಿ ನಾನು ಟೀಚರ್ ಆಗಲೇಬೇಕು, ಡಿಗ್ರಿ ಹಾಸಿಲ್ ಮಾಡ್ಕೋಬೇಕು, ಈ ಜನ್ಮದಲ್ಲಿ ಅಮೆರಿಕಾಗೆ ಹೋಗಲೇಬೇಕು ಅನ್ನೋದು ಎಷ್ಟು ಆಸೆ ಇದೆ. ಅಂಥದ್ದು ಒಂದು ಅನಿವಾರ್ಯತೆ, ಎಸ್ ನನಗೆ ಬೇಕೇ ಬೇಕು ಭಗವಂತ ಅಂತ ಅನಿಸುತ್ತದೆಯೇ? ಮತ್ತೆ ನಮಗೊಂದು ಪರೀಕ್ಷೆ ಕೊಡ್ತಾರೆ ಮಹಾರಾಜರು, ಆತ್ಮಾವಲೋಕನ ಮಾಡಿಕೊಳ್ಳ್ರಪ್ಪ. ಭಗವಂತನ ಪ್ರೇಮ ಉಂಟಾಗುವುದಕ್ಕಾಗಿ ಅವನ ಅಖಂಡ ಸಹವಾಸದಲ್ಲಿ ಇರುವುದು ಅತ್ಯಂತ ಅವಶ್ಯವಾಗಿರುತ್ತದೆ. ಹಾಗೂ ಈ ಸಹವಾಸವು ಕೇವಲ ಅವನ ನಾಮ ತೆಗೆದುಕೊಳ್ಳುವುದರಿಂದಲೇ ಸಾಧಿಸುತ್ತದೆ. ಭಗವಂತನ ನಾಮ ತೆಗೆದುಕೊಂಡು ಅವನ ಪ್ರೇಮ ಸಂಪಾದಿಸಿರಿ, ಇದೇ ನಾನು ನಿಮಗೆ ಹೇಳುವ ಉಪದೇಶವಾಗಿರುತ್ತದೆ. ಮಹಾರಾಜರು ಮತ್ತೆ ನಮಗೆ ಉಪದೇಶ ಏನು ಮಾಡ್ತಾರೆ? ಅವನ ಸಹವಾಸದಲ್ಲಿ ಅಖಂಡವಾಗಿ ನಾವು ಇರಬೇಕು, ಅವನ ಪ್ರೇಮದಲ್ಲಿ ಇರಬೇಕು. ಅವನು ನಮಗೆ ಬೇಕಪ್ಪ ಪರಮಾತ್ಮ. ರಾಮ, ನಿನ್ನ ಹೊರತಾಗಿ ನನಗೆ ಯಾರೂ ಆಧಾರ ಇಲ್ಲ, ನೀನೇ ನನ್ನ ತಂದೆ ತಾಯಿ ಬಂಧು ಬಳಗ, ಇದು ನಮಗೆ ಅನಿವಾರ್ಯತೆ ಆಗಬೇಕು ಅಂದರೆ ನಾವು ಯಾವಾಗಲೂ ಅವನ ನಾಮ ತೆಗೆದುಕೊಂಡು ಅವನ ಪ್ರೇಮ ಸಂಪಾದಿಸಬೇಕು. ಇದೇ ಅವ್ರ ಮಹಾರಾಜರು ನಮಗಿವತ್ತು ಉಪದೇಶ ಮಾಡ್ತಿದ್ದಾರೆ. ಇಂದಿನ ಬೋಧವಚನ, ಎಲ್ಲವನ್ನೂ ಮರೆತು ಭಗವಂತನನ್ನು ಪ್ರಾರ್ಥಿಸಿದರೆ ಅವನು ನಿಶ್ಚಿತವಾಗಿಯೂ ಕೃಪೆ ಮಾಡುತ್ತಾನೆ. ಎಲ್ಲವನ್ನೂ ಮರೆತು, ಎಲ್ಲವನ್ನು ಅಂದರೆ ನಮ್ಮ ದೇಹ ಭಾವ, ಬುದ್ಧಿ, ಮನಸ್ಸು, ಈ ಒಂದು ಲಾಜಿಕ್ಕು ಎಲ್ಲವನ್ನೂ ಮರೆತು ಪರಮಾತ್ಮನೇ ಕರ್ತ ಧರ್ತ ಅಂತ ಒಪ್ಕೊಂಡು ಅವನನ್ನು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗ್ಲೂ ಅವನು ನಮ್ಮ ಮೇಲೆ ಕೃಪೆ ಮಾಡೇ ಮಾಡುತ್ತಾನೆ. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತ ಸುಖಿನೋ ಭವಂತು.